ಇನ್ನು ಬೀದರ್ನಲ್ಲಿ ಶತಮಾನಗಳ ಹಿಂದಿನ ಅವಶೇಷಗಳು ಪತ್ತೆಯಾಗಿವೆ. ಬಸವ ಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಪತ್ತೆಯಾಗಿವೆ. ಅವಶೇಷಗಳು ಪತ್ತೆಯಿಂದ ಗ್ರಾಮಸ್ಥರಲ್ಲಿ ಕುತೂಹಲ ಮೂಡಿದೆ. ಭವಾನಿ ದೇಗುಲದ ಹಿಂಭಾಗದಲ್ಲಿ ಶಿವಲಿಂಗ, ನಾಗಸರ್ಪ ಶಿಲಾಶಾಸನ ಪತ್ತೆಯಾಗಿದೆ. ಬೀದರ್ನಲ್ಲಿ ಶತಮಾನಗಳ ಹಿಂದಿನ ಅವಶೇಷಗಳು ಪತ್ತೆಯಾಗಿವೆ. ಬಸವ ಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಪತ್ತೆಯಾಗಿವೆ. ಅವಶೇಷಗಳ ಪತ್ತೆಯಿಂದ ಗ್ರಾಮಸ್ಥರಲ್ಲಿ ಕುತೂಹಲ ಮನೆ ಮಾಡಿದೆ. ಭವಾನಿ ದೇಗುಲದ ಹಿಂಭಾಗದಲ್ಲಿ ಶಿವಲಿಂಗ, ನಾಗಸರ್ಪ ಶಿಲಾಶಾಸನ ಪತ್ತೆಯಾಗಿದೆ. ಇನ್ನು 7-8 ವರ್ಷಗಳ ಹಿಂದೆ ಗ್ರಾಮದಲ್ಲಿ ವಿಷ್ಣುವಿನ ವಿಗ್ರಹ, ಕಾಳಿಕಾ ವಿಗ್ರಹಗಳು ಪತ್ತೆಯಾಗಿದ್ವು. ಇಸ್ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಬೀದರ್ನಲ್ಲಿ ಶತಮಾನಗಳ ಹಿಂದಿನ ಅವಶೇಷಗಳು ಪತ್ತೆಯಾಗಿವೆ. ಬಸವ ಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಪತ್ತೆಯಾಗಿರುವಂಥದ್ದು ನೋಡ್ತಾ ಇರಬಹುದು ನೀವು ದೃಶ್ಯದಲ್ಲಿ. ಶಿವಲಿಂಗ, ನಾಗಸರ್ಪ ಶಿಲಾಶಾಸನ ಪತ್ತೆಯಾಗಿದೆ. ಇನ್ನು 7-8 ವರ್ಷಗಳ ಹಿಂದೆ ಗ್ರಾಮದಲ್ಲಿ ವಿಷ್ಣುವಿನ ವಿಗ್ರಹ, ಕಾಳಿಕಾ ವಿಗ್ರಹಗಳು ಕೂಡ ಪತ್ತೆಯಾಗಿದ್ವು. ಇದೀಗ ಶಿವಲಿಂಗ, ನಾಗಸರ್ಪ ಶಿಲಾಶಾಸನ ಪತ್ತೆಯಾಗಿದೆ. ನಾವು ಸ್ವಲ್ಪ ಕೆಲಸ ಮಾಡ್ತಾ ಇದ್ವಿ. ಏನಪ್ಪ ಕೆಲಸ ಅಂದರೆ, ಅಡುಗೆ ಮಾಡುವಾಗ ಇಲ್ಲಿ ಇವತ್ತಿನ ಪ್ರೋಗ್ರಾಮ್ಗೆ ನಾವು ಪ್ರಸಾದ ಮಾಡಬೇಕಂತ ಸ್ವಲ್ಪ ಈ ಸ್ಥಳದಲ್ಲಿ ಕ್ಲೀನ್ ಮಾಡ್ತಾ ಇದ್ವಿ ಜಾಗನ. ಆ ಜಾಗ ಕ್ಲೀನ್ ಮಾಡುವಾಗ ಕೆಲವೊಂದು ಮೂರ್ತಿಗಳು ಬಂದಿದ್ದಾವೆ. ಇಲ್ಲಿ ಶಿವಲಿಂಗ ಮೂರ್ತಿ ಬಂದಿದ್ದಾವೆ, ಮತ್ತು ಇನ್ನೊಂದು ಮೂರ್ತಿ ಬಂದಿದೆ, ನಾಗೇಶ್ವರ ಮೂರ್ತಿ ಬಂದಿದೆ. ಬಟ್ ಏನೋ ಒಳಗಡೆ ಎಷ್ಟಿದಾವೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಅದು ಹೆಂಗೆ ಏನದ ಎಲ್ಲ ಯಾವ ಗಣೇಶ್ವರಿಗೆ ಮಾತಾಡಬೇಕು, ಯಾರನ್ನ ಮಾತಾಡಬೇಕು, ಇನ್ನೂ ಏನೇನಿದೆ ಒಳಗೆ ನೋಡ್ಬೇಕಂತ ಪ್ರಾಚೀನ ಕಾಲೆಲ್ಲ ಮುಚ್ಚಿ ಹೋಗ್ತಾ ಇದೆ ಮಣ್ಣಲ್ಲಿ. ಅದಕ್ಕೆ ಸ್ವಲ್ಪ ಯಾರು ಸಹಾಯದಿಂದ ಮಾಡಿಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ನೋಡೋಣ ಅಂತಂದ್ರೆ ಅವರೆಲ್ಲ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಗುಡಿ ಅವರು ಈ ಕಡೆ ನಮ್ಮ ಜಾಗ ಇದೆ ಬರಬೇಡ ಅಂತ ಇದ್ದಾರೆ. ಬಟ್ ಇದಕ್ಕೆ ಏನು ಮಾಡಬೇಕಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಅನ್ನದ ದಾಸೋಹ ಮಾಡಬೇಕಂತ ಮಾಡಿ ಕ್ಲೀನ್ ಮಾಡುವಾಗ ಕೆಲವು ಮೂರ್ತಿಗಳು ಬಂದಿದ್ದಾವೆ ಇಲ್ಲಿ. ಆ ಮೂರ್ತಿಗಳು ಅಲ್ಲೇ ಇಟ್ಟಿದ್ದು ಬಿಟ್ಟಿದ್ವಿ, ಅವು ಏನು ಗೊತ್ತಾಗ್ತಾ ಇಲ್ಲ. ಈಗ ಇನ್ನೂ ಎಷ್ಟು ಮೂರ್ತಿಗಳು ಅಂತ